ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ಎಂಗೇಜ್ಮೆಂಟ್ಗೆ ಇಡೀ ಮನೆ ತಯಾರಾಗಿದೆ. ಅದರ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಇಂಪನಿಗೆ ತುಂಬ ಕಷ್ಟ ಅನ್ನಿಸ್ತಿದೆ. ಏಕೆಂದರೆ ಇಂಪನ ಈಗಾಗಲೇ ಒಂದು ಹುಡುಗನನ್ನು ಇಷ್ಟಪಡುತ್ತಿದ್ದಾಳೆ. ಆ ವೇದನೆಯನ್ನು ಅವರ ಅಮ್ಮನ ಜೊತೆ ಹಂಚಿಕೊಂಡಿದ್ದಾರೆ. ಆದರೆ ಅವರ ಅಮ್ಮನಿಗೆ ಐಶ್ವರ್ಯದ ಹುಚ್ಚು ಹಿಡಿದು ಮತ್ತು ನನ್ನ ಮಗಳು ಈ ಮನೆ ಸೊಸೆಯಾದರೆ ನಾವು ಸುಂದರವಾದ ಒಂದು ಬದುಕನ್ನು ಕಟ್ಟಿಕೊಳ್ಳಬಹುದು ಮತ್ತು ಐಷಾರಾಮಿ ಜೀವನವನ್ನು ಮಾಡಬಹುದು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಆ ಬಾಯ್ ಫ್ರೆಂಡನ್ನು ನೆನೆಸಿಕೊಂಡು ಇಂಪನ ಕಣ್ಣೀರಿಡುತ್ತಿದ್ದಾಳೆ. ಮತ್ತು ಅವರ ತಂದೆ ಕೇಳ್ತಾರೆ, ಯಾಕಮ್ಮ ಕಣ್ಣೀರಿಡ್ತಿದ್ದೀಯಾ ಅಂತ. ಅದಕ್ಕೆ ಸಬಾಬು ನೀಡುವಂತಹ ಇಂಪನರವರ ತಾಯಿ, ಅಲ್ಲ ರೀ, ನಮ್ಮ ಇಂಪನ ನಮ್ಮನ್ನೆಲ್ಲ ಬಿಟ್ಟು ಹೀಗೆ ಆ ಮನೆಗೆ ಹೋಗಲು ಆಗುತ್ತದೆ ಎಂಬ ಕೊರಗಿನಿಂದ ಅಳುತ್ತಿದ್ದಾಳೆ. ನೀವು ಒಬ್ಬ ತಂದೆಯಾಗಿ ಇದನ್ನು ನೀವೆಲ್ಲ ಅರ್ಥ ಮಾಡಿಕೊಂಡಿಲ್ವಲ್ಲ ಅಂತ ಹೇಳ್ತಾರೆ. ಇಂಪನರವರ ತಂದೆ ಹೇಳ್ತಾರೆ, ಇಂಪನ, ನಮ್ಮ ಮನೆಗಿಂತ ನೀನು ಇಲ್ಲಿ ಸುಂದರವಾಗಿರ್ತೀಯಮ್ಮ, ಚೆನ್ನಾಗಿ ನಿನ್ನ ನೋಡ್ಕೊಳ್ತಾರೆ, ನೀನು ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ರೆಡಿಯಾಗಿರುವಂತಹ ಎಂಗೇಜ್ಮೆಂಟ್ಗೆ ರೆಡಿಯಾಗುತ್ತಿರುವ ದತ್ತ ಆಗಾಗಲೇ ಶರ್ಟ್ ಬಟನ್ ಹಾಕ್ತಿರ್ತಾನೆ. ಅದೇ ಸಂದರ್ಭಕ್ಕೆ ಬರುವಂತಹ ದೃಷ್ಟಿ, ಅಯ್ಯೋ ಸಾವುಕಾರ್ರೆ ಕ್ಷಮಿಸಿ, ಸಾವುಕಾರ್ರೆ ಕ್ಷಮಿಸಿ ಅಂತ ಹೇಳ್ತಾರೆ. ಅದಕ್ಕೆ ದತ್ತ ಹೇಳ್ತಾನೆ, ಅಯ್ಯೋ ನಾನು ಶರ್ಟ್ ಹಾಕಿದ್ದೇನೆ, ತೊಂದರೆ ಇಲ್ಲ, ಬನ್ನಿ ಒಳಗಡೆ ಅಂತ ಕೇಳ್ತಾನೆ. ಆಗ, ಅಯ್ಯೋ ಯಜಮಾನ್ರೆ, ನಿಮಗೋಸ್ಕರ ನಾನು ಇಡ್ಲಿ ಸಾಂಬಾರು ಮತ್ತು ಹುಚ್ಚಾಳು ಚಟ್ನಿ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಸ್ವಲ್ಪ ತಿನ್ನಿ, ಏಕೆಂದರೆ ನೀವು ಆ ಗಡಿಬಿಡಿಯಲ್ಲಿ ಎಲ್ಲಿ ನಿಮ್ಮ ಊಟವನ್ನು ಮರೆತು ಬಿಡ್ತೀರಾ ಅಂದ್ಬಿಟ್ಟು ಈಗಾಗಲೇ ತಂದಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ದತ್ತ ಹೇಳ್ತಾನೆ, ಅಯ್ಯೋ ಮನೆಯವರಿಗೆಲ್ಲ ನಾನು ಹಾಗೆ ರೆಡಿ ಆಗಬೇಕು, ಹೀಗೆ ರೆಡಿ ಆಗಬೇಕು ಅನ್ನೋ ಚಿಂತೆ ಇದ್ದರೆ ನಿಮಗೆ ನನ್ನ ಊಟದ ಚಿಂತೆಯೇ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಇಲ್ಲ ಸಾವುಕಾರ್ರೆ, ನಾನು ಬಂತವಿಂದನೂ ನಿಮಗೆ ತುಂಬ ಇಷ್ಟವಾದ ರೀತಿಯಲ್ಲೇ ನಾನು ಮಾಡ್ತಿದ್ದೇನೆ, ಅದೇನು ನನಗೆ ಕಷ್ಟ ಅನಿಸಿಲ್ಲ ಅಂತ ದತ್ತನಿಗೆ ದೃಷ್ಟಿ ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಸರಿ ಸಾವುಕಾರ್ರೆ, ಆಯಿತು ಬರ್ತೀನಿ ಅಂತ ಹೋಗ್ತಿರುವ ಸಂದರ್ಭದಲ್ಲಿ ರೂಮನ್ನು ನೋಡ್ತಾಳೆ. ಆಗಾಗ ಆ ರೂಮಿನಿಂದ ನೀರು ಲೀಕ್ ಆಗಿರ್ತದೆ. ಆ ಲೀಕ್ ಆಗಿರೋ ನೀರನ್ನು, ಅಯ್ಯೋ ಸಾವುಕಾರ್ರೆ ಇದೇನಿದು, ಈಗ ನೀರು ಬಂದುಬಿಟ್ಟಿದೆಯಲ್ಲ ಅಂತ ಹೇಳ್ತಾರೆ. ಅಯ್ಯೋ ನೀವೇನಾರು ಬಿದ್ದು ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಹೇಳಿದಾಗ ದತ್ತ ಹೇಳ್ತಾನೆ, ಇಲ್ಲ ಇದು ಸ್ವಲ್ಪ ಲೀಕ್ ಆಗಿದೆ, ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ, ಬಂದು ಇದನ್ನು ರೆಡಿ ಮಾಡ್ತಾರೆ ಇವಾಗ ಟ್ಯಾಪ್ನ ಅಂತ ಹೇಳ್ತಾಳೆ. ದೃಷ್ಟಿ ಬಂದಿರುವಂತಹ ನೀರನ್ನು ಕ್ಲೀನ್ ಮಾಡುತ್ತಿರುವ ಸಂದರ್ಭದಲ್ಲಿ ಕಾಲು ಜಾರಿ ಬೀಳುವ ಸಂದರ್ಭದಲ್ಲಿ ದತ್ತ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಆಗ ದತ್ತ ಮತ್ತು ದೃಷ್ಟಿ ಇಬ್ಬರು ಒಬ್ಬರನ್ನೊಬ್ಬರನ್ನು ನೋಡುತ್ತಿರುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಈ ಎಂಗೇಜ್ಮೆಂಟು ಯಾವೆಲ್ಲ ರೀತಿಯ ಆಯಾಮಗಳನ್ನು ಹೊಂದಿ ಮತ್ತು ಕ್ಯಾನ್ಸಲ್ ಆಗುತ್ತಾ ಮತ್ತು ಇದಕ್ಕೆ ದತ್ತ ಅಕ್ಕನ ರಿಯಾಕ್ಷನ್ ಏನಿರುತ್ತೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ. ಅದಕ್ಕೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆಗಂಟ ನೋಡಿದ್ದಕ್ಕೆ ಧನ್ಯವಾದಗಳು.